ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹರ್ಷಿತಾ ಶೆಟ್ಟಿ ವ್ಲಾಗ್ಸ್. ಇದು ತುಂಬ ಓಲ್ಡ್ ವಿಡಿಯೋ ಆಗಿರುತ್ತೆ. ನಾನು ಜರ್ನಿಲಿರೋದ್ರಿಂದ ವಿಡಿಯೋ ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಗಿದೆ ಅಂತ ಹೇಳ್ಬೋದು. ಇದು ಆ್ಯಕ್ಚುಲಿ ರೋಸ್ ಡೇ ಪ್ರೀವಿಯಸ್ ಡೇ ವ್ಲಾಗ್ ಆಗಿರುತ್ತೆ. ಇನ್ನೇನು ವ್ಯಾಲೆಂಟೈನ್ಸ್ ಡೇ ವೀಕ್ ಬೇರೆ ಸ್ಟಾರ್ಟ್ ಆಗಿದೆ. ನಾನು ಎಲ್ಲನೂ ಫಾಲೋ ಮಾಡ್ತೀನಿ ಅಂತಿಲ್ಲ, ಬಟ್ ರೋಸ್ ಡೇ ಒಂಥರ ಎಮೋಷ್ನಲ್ ನನಗೆ. ಬಿಕಾಸ್ ಫಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಆದಾಗ ಅವ್ರು ನಂಗೆ ಕೊಟ್ಟಿದ್ದೆ ರೋಸ್. ಅದಕ್ಕೋಸ್ಕರ ಎವ್ರಿ ರೋಸ್ ಡೇ ನಾನು ಅವ್ರಿಗೆ ಮಿಸ್ ಮಾಡದೆ ರೋಸ್ ಕೊಡ್ತೀನಿ. ಸೊ ಈ ಟೈಮು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ನಾನೇ ನನ್ನ ಕೈಯಿಂದ ರೋಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಮಾಡ್ತಾ ಇರೋದು. ಔಟ್ಕಮ್ ಹೇಗೆ ಬರುತ್ತೆ ಅಂತ ನಿಜ ಗೊತ್ತಿಲ್ಲ. ಸೊ ಟ್ರೈ ಮಾಡ್ತಾಯಿದ್ದೀನಿ, ಹೇಗೆ ಬರುತ್ತೆ ಅಂತ ನೋಡೋಣ. ಸೊ ಇವಾಗ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಫಸ್ಟು ನಾನು ತೋರಿಸೋದ್ನಲ್ಲ ಸ್ಯಾಟಿನ್ ರಿಬ್ಬನ್, ಅದೊಂದು ರೋಲ್ ತೊಗೊಂಡಿದ್ದೀನಿ. ಮತ್ತು ಸ್ಟಿಕ್ಕು, ಅದು ನಾರ್ಮಲಾಗಿ ಬಾರ್ಬಿಕ್ಯೂ ಮಾಡೋಕ್ಕೆಲ್ಲ ತೊಗೊತಾರೆ, ಅದೊಂದು ಸ್ಟಿಕ್ ತೊಗೊಂಡಿದ್ದೀನಿ. ಮತ್ತು ಗ್ಲೂ ಗನ್ನು, ಹಾಗೆ ಒಂದು ವಿಸಿಟಿಂಗ್ ಕಾರ್ಡು ಮತ್ತು ರೋಸ್ ಡ್ರಾಪಿಂಗ್ ಪೇಪರು. ಇಷ್ಟೇ ಸಾಕು, ಕ್ವಿಕ್ಕಾಗಿ ರೆಡಿ ಮಾಡ್ಕೊಬೋದು. ಸೊ ಇವಾಗ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನು ರಿಬ್ಬನ್ ಇರುತ್ತಲ್ಲ ಅದನ್ನು ವಿಸಿಟಿಂಗ್ ಕಾರ್ಡಲ್ಲಿ ರೋಲ್ ಮಾಡ್ಕೊತಾ ಇದ್ದೀನಿ. ನನಗೆ ಒಂದು ರೋಸ್ಗೆ 20 ಪೆಟಲ್ಸ್ ಬೇಕಾಗಿರುತ್ತೆ. ಫಸ್ಟು ಪೆಟಲ್ಸ್ನ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೋಲ್ ಮಾಡ್ಕೊತಾ ಇದ್ದೀನಿ ವಿಸಿಟಿಂಗ್ ಕಾರ್ಡ್ಗೆ. ಸೊ ಈ ಥರ ಎಷ್ಟು ಬೇಕಾದ್ರೂ ಮಾಡ್ಕೊಬೋದು. ಈ ಥರ ಮಾಡಿಕೊಂಡು ಟೂ ಸೈಡೂ ಕಟ್ ಮಾಡ್ಕೊಬೇಕಾಗುತ್ತೆ. ಸೊ ಫಸ್ಟು ನಾನೊಂದು 7 to 8 ರೋಲ್ ಹಾಕ್ಕೊಂಡಿದ್ದೀನಿ. ಈ ಥರ ರೋಲ್ ಹಾಕ್ಕೊಂಡು ಟೂ ಸೈಡೂ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಇಷ್ಟೊಂದು ರಿಬ್ಬನ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಸ್ಯಾಟಿನ್ ರಿಬ್ಬನ್ ಆಗಿರೋದ್ರಿಂದ ಆ ಬಟ್ಟೆ ಎಳೆಗಳಿರುತ್ತಲ್ಲ ಅದೆಲ್ಲ ಹಾಗೇ ಇರುತ್ತೆ. ಸೊ ಅದನ್ನು ನಾವು ಬೆಂಕಿಯಿಂದ ಸುಟ್ಕೊಬೇಕಾಗುತ್ತೆ. ಇದು ಈಸಿಯಾಗಿ ಆಗೋಗುತ್ತೆ, ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ. ಒಂದು 10 to 15 ಮಿನಿಟ್ಸಲ್ಲಿ ಇಷ್ಟೂ ನಾವು ಮಾಡಿಬಿಡ್ಬೋದು. ಸೊ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಸುಟ್ಕೊಬೇಕಂತ. ಲೈಟಾಗಿ ಜಸ್ಟ್ ಒಂದು ಸ್ವಲ್ಪ ಬೆಂಕಿಗೆ ತೋರಿಸಿದ್ರು ಸಾಕು, ಆಗೋಗ್ಬಿಡುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಬೋದು. ಈ ಥರ ಮಾಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಅದು ಎಳೆ ಆಗಿ ರೋಸ್ ಆದಮೇಲೂ ಹಾಗೇ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ರೋಸ್ ಆದಮೇಲೂ ಬಟ್ಟೆಗಳ ಬರೋದಾಗಲಿ ಅದೆಲ್ಲ ಆಗೋಲ್ಲ. ಈ ಥರ ನಾನು ಪ್ರತಿಯೊಂದೂ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಮಾಡ್ಕೊಬೇಕು. ಇಷ್ಟೆಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಒಂದೊಂದೇ ತೊಗೊಂಡು ಪೆಟಲ್ಸ್ನ ರೆಡಿ ಮಾಡ್ಕೊಬೇಕು. ಸೊ ನಾನಿಲ್ಲಿ ಗ್ಲೂ ಗನ್ನಿಂದ ಗ್ಲೂ ಹಾಕ್ಕೊಂಡು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಬೇರೆ ಯಾವುದೇ ಗಮ್ ಹಾಕಿದ್ರೂ ಅದು ಅಂಟ್ಕೊಳ್ಳಲ್ಲ. ಅದಕ್ಕೋಸ್ಕರ ಗ್ಲೂ ಗನ್ನೇ ಹಾಕಿ ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಮತ್ತು ಅದು ಬಿಟ್ಕೊಳ್ಳಲ್ಲ, ಅದು ಸ್ವಲ್ಪ ಬಟ್ಟೆ ಆಗಿರೋದ್ರಿಂದ ಬಿಟ್ಕೊಳ್ಳಲ್ಲ. ಇವಾಗ ನೀವು ಫೆವಿಕ್ವಿಕ್ಕು ಆ ಥರ ಎಲ್ಲ ಹಾಕಿದ್ರೆ ಬೇಗ ಬಿಟ್ಕೊಬಿಡುತ್ತೆ. ಅದಕ್ಕೋಸ್ಕರ ಸೊ ಫಸ್ಟು ಈ ಥರ 2 ಕಡೆಯೂ ಹಾಕ್ಬಿಟ್ಟು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಇರುತ್ತೆ, ಅದೊಂದು ಸ್ವಲ್ಪ ನೋಡ್ಕೊಂಡು ಮಾಡಿ. ಕೈ ಏನನ್ನ ಸುಟ್ಕೊಳ್ಳುತ್ತೆ, ಆದರೆ ಅಷ್ಟು ಏನು ಜಾಸ್ತಿ ಇದಾಗಲ್ಲ, ಆರಾಮಾಗಿ ಮಾಡ್ಕೊಬೋದು. ಆಮೇಲೆ ಅದಾದಮೇಲೆ ಮತ್ತೆ ಇನ್ನೊಂದು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಒಬ್ಬೊಬ್ಬರು ಇಷ್ಟನ್ನೇ ಮಾಡಿ ರೋಲ್ ಮಾಡ್ಕೊತಾರೆ, ಬಟ್ ಈ ಥರ ಮಾಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ನಾನು ಇನ್ನೊಂದು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಮಾಡ್ಕೊಬೇಕು. ಈ ಥರ ಒಂದು ರೋಸ್ಗೆ 20 ಪೆಟಲ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಾಡೋದೇ ನಿಜವಾಗ್ಲೂ ಕಷ್ಟ ಇದರಲ್ಲಿ. ಇದು ಮಾಡಾದ್ಮೇಲೆ ಈಸಿಯಾಗಿ ಮಾಡಿಬಿಡ್ಬೋದು. ಇದೊಂದು ಸ್ಟೆಪ್ಪು ಸ್ವಲ್ಪ ಕಷ್ಟ ಅನಿಸುತ್ತೆ, ಫಸ್ಟ್ ಮಾಡೋರಿಗೆ ಇನ್ನೂ ಕಷ್ಟ ಅನಿಸುತ್ತೆ. ಇದಾದಮೇಲೆ ನೋಡಿ, ಈ ಥರ 20 ಪೆಟಲ್ಸ್ನ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಮಾಡ್ಬೋದು, ಸ್ವಲ್ಪ ಕಷ್ಟ ಆದ್ರೂ ಮಾಡ್ಕೊಬೋದು. ಸೊ ಇದು ಮಾಡಾದಮೇಲೆ ಇವಾಗ ಏನು ಮಾಡಬೇಕು ಅಂದರೆ ಒಂದೊಂದೇ ಪೆಟಲ್ಸ್ನ ಜಾಯಿನ್ ಮಾಡ್ಕೊತಾ ಬರಬೇಕು. ನೋಡಿ ಇವಾಗ ನಾನು ತೋರಿಸ್ತೀನಿ. ಈ ಥರ ಜಾಯಿನ್ ಮಾಡ್ಕೊತಾ ಬರಬೇಕು. ಅದಕ್ಕೂ ಗಮ್ ಹಾಕ್ಬಿಟ್ಟು ಜಾಯಿನ್ ಮಾಡಬೇಕು. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಒಂದೊಂದಕ್ಕೆ ಜಾಯಿನ್ ಮಾಡ್ಕೊತಾ ಬರಬೇಕು. ಈ ಥರ ಜಾಯಿನ್ ಮಾಡ್ಕೊತಾ ಬಂದು ಲಾಸ್ಟಲ್ಲಿ ಅದನ್ನು ಸ್ಟಿಕ್ಕಿಂದ ರೋಲ್ ಮಾಡಬೇಕು. ಸಖತ್ ಈಸಿಯಾಗಿದೆ ಮಾಡೋದು, ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈ ಪೆಟಲ್ಸ್ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ ಬಿಟ್ಟು ಇನ್ಯಾವುದೂ ಇಲ್ಲ. ನೋಡಿ, ನಾನು ಈ ಥರ ಜಾಯಿನ್ ಮಾಡ್ಕೊತಾ ಬರ್ತಾಯಿದ್ದೀನಿ. ಎಷ್ಟು ಬೇಕಾದ್ರೂ ಜಾಯಿನ್ ಮಾಡ್ಕೊಬೋದು, ಬಟ್ ಒಂದು 20 to 25 ಆದರೆ ರೋಸ್ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ, ಇಲ್ಲಾಂದರೆ ಚಿಕ್ಕದಾಗೇ ಇರುತ್ತೆ. ಸೊ ನಾನಿಲ್ಲೊಂದು ಹೇಳಿದ್ನಲ್ಲ 20 ಪೆಟಲ್ಸನ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಈ ಸ್ಟಿಕ್ಕಿಂದ
ಫಸ್ಟಿಂದ ರೋಲ್ ಮಾಡ್ಕೊತಾ ಬರಬೇಕು. ನನ್ನ ಹತ್ರ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸು ಮಿಸ್ ಆಗೋಗಿದೆ, ಅದಕ್ಕೋಸ್ಕರ ಲಾಸ್ಟ್ ತೋರಿಸ್ತಾ ಇದ್ದೀನಿ. ಸೊ ಫಸ್ಟಿಂದ ಹಿಂಗೆ ರೋಲ್ ಮಾಡ್ಕೊಂಬಂದು ಸ್ವಲ್ಪ ಗಮ್ನ ಜಾಸ್ತಿ ಹಾಕಿ, ಯಾಕಂದರೆ ಅದು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಗಮ್ ಜಾಸ್ತಿ ಹಾಕಿ ಈ ಥರ ರೋಲ್ ಮಾಡ್ಕೊತಾ ಬರಬೇಕು. ಒಂದೊಂದಕ್ಕೆ ಅಂಟಿಸ್ಕೊತಾ ಬರಬೇಕು. ನೋಡಿ ಈಸಿಯಾಗಿ ಮಾಡ್ಕೊಬೋದು. ಹೇಳಬೇಕು ಅಂದರೆ ಈ ಥರ ಅಂಟಿಸ್ಕೊಂಬಂದರೆ ಮುಗೀತು. ಅದು ಸ್ಟಾರ್ಟಿಂಗ್ ಸ್ವಲ್ಪ ಅಂಟಲ್ಲ ಅನಿಸುತ್ತೆ, ಬಟ್ ಚೆನ್ನಾಗಿ ಅಂಟಿರುತ್ತೆ. ಅದಕ್ಕೆ ವರಿ ಮಾಡಬೇಕಾಗಿಲ್ಲ ನಾವು, ಎಲ್ಲಿ ಬಿಟ್ಕೊಂಡ್ಬಿಡುತ್ತೋ ಏನೋ ಅಂತ. ನೋಡಿದ್ರ ಈ ಥರ ರೆಡಿ ಆಗೋಯ್ತು. ನಿಜವಾಗ್ಲೂ ನಾನೇ ನಂಬಲಿಲ್ಲ, ಫಸ್ಟ್ ಟೈಮ್ ಮಾಡಿದ್ರೂ ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ ಅಂತ. ಸೇಮ್ ರೋಸ್ ನೋಡ್ದಂಗೆ ಆಗ್ತಿತ್ತು. ನನಗೆ ಸಖತ್ ಖುಷಿಯಾಗೋಯ್ತು, ಪರವಾಗಿಲ್ವಲ್ಲ ಸಖತ್ತಾಗಿ ಬಂದಿದೆ ಅಂತ. ಒಂದು ರೋಸು ಮಾಡಿದೆ ಫಸ್ಟು, ಅದಾದಮೇಲೆ ಇದು ಸೆಕೆಂಡ್ನೇ ರೋಸು, ಇದು ತುಂಬ ಚೆನ್ನಾಗಿ ಬಂತು. ಈ ಥರ ನಾನು 3 ರೋಸಸ್ ಮಾಡಿಕೊಂಡೆ. ಬಿಕಾಸ್ ನಾನು ಮದುವೆ ಆದಮೇಲೆ ಇದು 3rd ಇಯರ್ ರೋಸ್ ಡೇ, ಅದಕ್ಕೋಸ್ಕರ 3 ರೋಸಸ್ ಮಾಡಿಕೊಂಡೆ. ಸೊ ಆಚೆಗಡೆ ಬೆಳಕಿಗೆ ತೊಗೊಂಬಂದು ನೋಡಿದ್ರೆ ನಿಜವಾಗ್ಲೂ ರೋಸ್ ನೋಡ್ದಂಗೆ ಆಗ್ತಿದೆ ನನಗಂತೂ. ಎಷ್ಟು ಚೆನ್ನಾಗಿ ಬಂದಿದೆ. ಮೇಲ್ಗಡೆ ಗಿಲ್ಟರ್ ಥರ ಒಂದು ಪೌಡರ್ ಬರುತ್ತೆ, ಅದನ್ನು ಬೇಕಾದ್ರೂ ಹಾಕೊಬೋದು. ಸೊ ನಾನು ಅದನ್ನು ಹಾಕ್ಕೊಂಡಿಲ್ಲ. ಸೊ ಜಸ್ಟು 3 ರೋಸಸ್ನೇ ಕೊಟ್ಟರೆ ಹೇಗೆ, ಸ್ವಲ್ಪ ರಾಪ್ ಮಾಡಿ ಕೊಡೋಣ ಅಂದ್ಕೊಂಡೆ. ಫಸ್ಟು ರಾಪ್ ಮಾಡಿದ್ರೆ ಏನು ಅಷ್ಟು ಚೆನ್ನಾಗಿ ಕಾಣಲ್ಲ ಅಂದ್ಕೊಂಡು, ಆಮೇಲೆ ಒಂದು ಸ್ವಲ್ಪ ಬುಕ್ಕೆ ಥರ ಮಾಡಿಕೊಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಇದೆಲ್ಲ ನಿಜವಾಗ್ಲೂ ಫಸ್ಟ್ ಟೈಮ್ ನಾನು ಮಾಡ್ತಿರೋದು. ಹೇಗೆ ಏನು ಅಂತ ನೋಡಿಲ್ಲ, ಜಸ್ಟ್ ಒಂದು ರೆಫರೆನ್ಸ್ ವೀಡಿಯೋ ನೋಡಿಕೊಂಡೆ ಮಾಡ್ತಾ ಬಿದ್ದಿದ್ದೀನಿ. ಇವಾಗ ಒಂದು ಶೀಟಲ್ಲಿ 4 ಥರ ಕಟ್ ಮಾಡಿಕೊಂಡು ನೋಡಿ, ಇವಾಗ ನಾನು ತೋರಿಸ್ತೀನಿ ಯಾವ ಥರ ಅಂತ. ಇದಕ್ಕೆ 2 ಪೀಪಲ್ಸ್ ಇದ್ದರೆ ಆರಾಮಾಗಿ ಮಾಡ್ಕೊಬೋದು. ಒಬ್ಬಳೇ ವೀಡಿಯೋನೇ ರೆಕಾರ್ಡ್ ಮಾಡಬೇಕು ಮತ್ತು ಇಲ್ಲಿ ಕೆಲಸನೂ ಮಾಡಬೇಕು. ಅದಕ್ಕೋಸ್ಕರ ವೀಡಿಯೋ ಕ್ಲಾರಿಟಿ ಹೇಗೆ ಬರ್ತಿದೆ ಅಂತ ನಿಜ ಗೊತ್ತಿಲ್ಲ. ಫಸ್ಟು ಒಂದು ಸ್ಟೆಪ್ಪು ಮುಂದೆ ಇಟ್ಟು, ಅದಾದಮೇಲೆ ರೈಟು ಲೆಫ್ಟು ಫೋಲ್ಡ್ ಮಾಡ್ಕೊಬೇಕು. ಈ ಥರ ಮಾಡಿ ಅದಕ್ಕೆ ಪ್ಲಾಸ್ಟರ್ ಹಾಕಬೇಕು. ಯಾವ್ದು ಬೇಕಾದ್ರೂ ಹಾಕ್ಬೋದು. ನಾನು ಸ್ವಲ್ಪ ಇದು ಕಾಣಿಸಲ್ಲ ಅಂತ ಹಾಕ್ತಾಯಿದ್ದೀನಿ. ಇದು ಹಾಕಾದ್ಮೇಲೆ ರೋಸ್ನ ಈ ಥರ ಇಡಬೇಕು. ಸೊ ನಾನು ಅದೇ ಹೇಳಿದ್ನಲ್ಲ, ಒಂದಿಬ್ಬರು ಇದ್ದರೆ ಚೆನ್ನಾಗಿ ತೋರಿಸ್ಬೋದಿತ್ತು ಹೇಗೆ ಅಂತ. ಸೊ ಒಬ್ಬಳೇ ಆಗಿರೋದ್ರಿಂದ ಹೇಗೋ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಈ ಥರ 4 ಮಾಡ್ಕೊಂಡಿದ್ದೆ, ಅದನ್ನು ಸುತ್ತ ಇಡ್ತಾಯಿದ್ದೀನಿ, ರೋಸ್ ಸುತ್ತ. ಸೊ ಲಾಸ್ಟಲ್ಲಿ ತೋರಿಸ್ತಾಯಿದ್ದೀನಿ ನೋಡಿ, ಈ ಥರ ಬಂದಿದೆ. ನಿಜವಾಗ್ಲೂ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಎಲ್ಲೋ ಆಚೆಯಿಂದ ತೊಗೊಂಬಂದು ಕೊಡೋ ಥರನೇ ಫೀಲ್ ಆಗ್ತಿದೆ. ನಂಗೆ ತುಂಬ ಖುಷಿ ಆಯಿತು. ಮತ್ತು ನಾನು ಕಾಸ್ಟ್ಲಿ ಗಿಫ್ಟ್ಗಿಂತ ಈ ಥರ ಎಫರ್ಟ್ ಇಂಪಾರ್ಟೆನ್ಸ್ ಕೊಡ್ತೀನಿ. ಬಿಕಾಸ್ ನಾನು ಯಾವಾಗಲೂ ಅಷ್ಟೇ, ನಾನು ಕೈಯಿಂದ ಮಾಡಿಕೊಟ್ರೇ ಖುಷಿ ಆಗುತ್ತೆ ನನಗೆ. ನಾನು ಅವ್ರ ಬರ್ತಡೇನೂ ಅಷ್ಟೇ, ಎವ್ರಿ ಇಯರು ನನ್ನ ಕೈಯಿಂದನೇ ಡೆಕೋರೇಷನ್ ಮಾಡಿ ಕೇಕ್ ಕಟ್ ಮಾಡಿಸ್ತೀನಿ. ಅದೊಂಥರ ಖುಷಿಯಾಗುತ್ತೆ ನನಗೆ. ಎಫರ್ಟ್ ಈಸ್ ಮ್ಯಾಟರ್ ಅಲ್ವಾ, ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಬಂದಿದೆ. ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂದಿದೆ. ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸ್ವಲ್ಪ ಕಷ್ಟ ಆಯಿತು, ಅದನ್ನು ಬಿಟ್ಟು ತುಂಬ ಇಷ್ಟದಿಂದನೇ ಮಾಡಿದ್ದೀನಿ. ಹೇಳಬೇಕು ಅಂದರೆ ಸಖತ್ತಾಗಿ ಬಂದಿದೆ. ನೀವು ನೋಡಿ ಹೇಗೆ ಬಂದಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ, ಓಕೆನಾ? ಚೆನ್ನಾಗಿದೆಯಾ, ಇನ್ನೇನನ್ನ ಆ್ಯಡ್ ಮಾಡ್ಬೋದಿತ್ತ ಅಂತ. ಇದಕ್ಕೊಂದು ಸ್ವಲ್ಪ ಐಟಮ್ಸ್ಗಳನ್ನ ಆ್ಯಡ್ ಮಾಡ್ಬೋದಿತ್ತು, ಬಟ್ ನಾನು ತೊಗೊಂಬರೋದು ಮರ್ತೋದೆ. ಇವಾಗ ಅವ್ರಿಗೆ ಒಂದು ಸ್ವಲ್ಪ ಸರ್ಪ್ರೈಸ್ ಮಾಡ್ತಾಯಿದ್ದೀನಿ. ನಾವು ಬಸ್ಗೆ ಲೇಟ್ ಆಗೋಗಿತ್ತು, ಅದಕ್ಕೋಸ್ಕರ ಅಲ್ಲೇ ಸುಮ್ಮನೆ ರೋಸ್ ಕೊಟ್ಟು ಹಾಗೆ ತೋರಿಸ್ತಿದ್ದೆ. ನನಗೆ ಗೊತ್ತಿತ್ತು ಇವ್ರೇನು ಅಷ್ಟು ರಿಯಾಕ್ಷನ್ ಕೊಡಲ್ಲ ಅಂತ. ಸ್ವಲ್ಪ ರಿಯಾಕ್ಷನೆಲ್ಲ ಲೆಸ್ಸೆ ಅವರು. ಟ್ಯಾಂಕ್ಸ್ ಅಂತೂ ಸುಮ್ಮನೆ ಹಿಂಗೆ ನೋಡ್ತಾಯಿದ್ರು ಹೇಗೆ ಮಾಡಿದೆ ಅಂತ. ನೋಡಿ ಲಾಸ್ಟಲ್ಲಿ ಹೇಗೆ ಬಂದಿತ್ತು ಎಲ್ಲನೂ ಅಂತ ತೋರಿಸ್ತಾ ಇದ್ದೀನಿ. ನನಗೆ ಹೆವಿ ಖುಷಿ ಆಯಿತು. ನೀವು ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ, ಓಕೆನಾ? ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ನೀವು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋಗೆ ಲೈಕ್ ಮತ್ತು ಕಮೆಂಟ್ ಮಾಡಿ, ಓಕೆನಾ? ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಬಾಯ್.